ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ಏಕಪ್ಪ ಈ ರೀತಿ ರೆಡಿಯಾಗಿದ್ದೀನಿ ಅಂದರೆ ಇವತ್ತು ಚಿಲ್ಡ್ರನ್ಸ್ ಡೇ. ಹಾಗಾಗಿ ನೋಡಿ ಒಂದು ಸಣ್ಣ ವಾಕ್ ಬರೋಣ ಅಂದ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಮಾಡಿದೆ. ಹೇಗಿದೆ ನನ್ನ ಔಟ್ಫಿಟ್, ಚೆನ್ನಾಗಿದೆನಾ ಅಂತ ಹೇಳ್ತಾ ಆಲ್ರೆಡಿ ಬಸ್ ಬಂದುಬಿಡ್ತು. ಸೊ ಆಗ ಕೂತ್ಕೊಂಡಿದ್ವಿ. ನೋಡಿ ಗಾಯ್ಸ್, ಇವತ್ತು ಚಿಲ್ಡ್ರನ್ಸ್ ಡೇ ಇದ್ದಾರೆ ಅಂತ ಮಕ್ಕಳೆಲ್ಲ ಜೊತೆಗೆ ನಾನು ಕೂಡ ಯೆಲ್ಲೋ ಕಲರಲ್ಲಿ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿದೆ ನಂದು ಸ್ಯಾರಿ ಅಂತ ಹೇಳ್ತಾ ಸ್ಕೂಲಿಗೆ ಬಂದ್ವಿ. ಅವರಿಗೆ ಇವತ್ತು ಫ್ರೀಡಮ್ ಅಂದರೆ ಫ್ರೀಡಮ್, ಬ್ಯಾಗ್ಲೆಸ್ ಇವತ್ತು ನಮ್ಮ ಸ್ಕೂಲಲ್ಲಿ. ಸೊ ಹಾಗಾಗಿ ಹೊಡೆಯೋರಿಲ್ಲ, ಬೈಯೋರಿಲ್ಲ. ಇವತ್ತು ಅವರು ನಮ್ಮ ಟೀಚರ್ಸ್ ನೋಡ್ರಿ ಇಲ್ಲಿ ರಂಗೋಲಿ ಹಾಕೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಒಬ್ರಿಗಂತೂ ಒಬ್ರು ರಂಗೋಲಿ ಹಾಕ್ತಿದ್ದಾರೆ, ಒಬ್ರು ಕಲರ್ ಹಾಕ್ತಿದ್ದಾರೆ. ನೋಡಿ ಗಾಯ್ಸ್, ಇವರು ನಮ್ಮ ಲಕ್ಷ್ಮೀ ಮೇಡಮು ನೋಡ್ರಿ ಹೆಂಗೆ ಕಾಣಿಸ್ತಿದ್ದಾರೆ. ಅವರು ಕೂಡ ನಮ್ಮ ಮಾಧವ್ ಸರ್ ಸರಸ್ವತಿ ಪೂಜೆ ಮಾಡಿದರು. ಇದೇ ನಮ್ಮ ಶಾಲೆ ಜ್ಞಾನಾಕ್ಷಿ ವಿದ್ಯಾನಿಕೇತನ, ಹೊಸಳ್ಳಿ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಅಂತ ಹೇಳ್ತಾ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಅಡ್ಮಿಟ್ ಅಂದಿದ್ದಾರೆ ಮಾಡಿಸಿ ಅಂತ ಹೇಳ್ತಾ ಅಲ್ಲ ಆಲ್ರೆಡಿ ಮಕ್ಕಳನ್ನೆಲ್ಲ ಪ್ರೇಯರಿಗೆ ನಿಲ್ಲಿಸಿದ್ವಿ. ಪ್ರೇಯರ್ ಮಾಡ್ತಾ ಇದ್ವಿ. ಪ್ರೇಯರ್ ಮುಗಿದ ತಕ್ಷಣ ಅವರಿಗೆ ಗೇಮ್ಸ್ಗಳು ಸ್ಟಾರ್ಟ್ ಆಗಿದ್ವು. ಅದೇ ಜೊತೆಲಿ ಫಸ್ಟು ಪೂಜೆ ಮಾಡಬೇಕಿತ್ತು. ಹಾಗಾಗಿ ನೆಹರು ಅವರಿಗೆ ಪೂಜೆ ಮಾಡ್ತಾಯಿದ್ರು. ನೆಹರುಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅಲ್ವಾ ಗಾಯ್ಸ್. ಸೊ ಹಾಗಾಗಿ ಫಸ್ಟ್ ಅವರಿಗೆ ಪೂಜೆ ಮಾಡಿ ನಂತರ ಮಕ್ಕಳ ದಿನಾಚರಣೆ ಆಚರಿಸಿ ನೆಕ್ಸ್ಟು ಅವರಿಗೆ ಸ್ಪೋರ್ಟ್ಸು ಮತ್ತು ಕಾರ್ಯಕ್ರಮವನ್ನು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಇದ್ದು ಗಾಯ್ಸ್. ನೋಡಿ ಗಾಯ್ಸ್, ಮಕ್ಕಳ ಜೊತೆಗೂ ಸಹ ಪೂಜೆ ಮಾಡಲಿಕ್ಕೆ ನಾವು ನಮ್ಮ ಟೀಚರ್ಸ್ ಎಲ್ಲ ಸ್ಟಾರ್ಟ್ ಮಾಡಿದರು. ಪೂಜೆ ಮಾಡ್ತಾಯಿದ್ರು ಗಾಯ್ಸ್, ಪೂಜೆಗೆ ಮಾಡ್ತಾಯಿದ್ರು. ಸೊ ಮಕ್ಕಳಿಗೆ ಇವತ್ತು ಹಬ್ಬ ಅಂದರೆ ಹಬ್ಬ, ಚಿಲ್ಡ್ರನ್ಸ್ ಡೇ ಅಲ್ವಾ. ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ಎಲ್ಲರೂ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ನೋಡಿ ಗಾಯ್ಸ್ ಅಂತ ಹೇಳ್ತಾ ಗೇಮ್ ಸ್ಟಾರ್ಟ್ ಆಗಿತ್ತು. ಇವರು ನಮ್ಮ ಆದರ್ಶ ಸರ್ರು ಗೊತ್ತಲ್ವಾ, ಜಡ್ಜ್ಮೆಂಟ್ ಮಾಡ್ತಾಯಿದ್ರು ಮಕ್ಕಳಿಗೆ ಗೇಮ್ ಆಡಿಸೋದ್ರಲ್ಲಿ. ಸೊ ಹಂಗಾಗಿ ಲೆಮನ್ ಆ್ಯಂಡ್ ಸ್ಪೂನ್ ಅಂತೆ ಎಕ್ಸೆಟ್ರಾ ಅವ್ರವ್ರ ಸೆಕ್ಷನ್ಸ್ ಅಂತ ಇದೆ ಗಾಯ್ಸ್ ನಮ್ಮ ಶಾಲೆಯಲ್ಲಿ. ಸೊ ಅವ್ರವ್ರ ಸೆಕ್ಷನ್ಸ್ ವೈಸು ಟೀಚರ್ಸ್ ಅವರಿಗೆ ಸ್ಪೋರ್ಟ್ಸ್ ಆಡಿಸ್ತಾಯಿದ್ರು. ಮಕ್ಕಳಿಗೆ ತುಂಬ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಪ್ರೇಕ್ಷಕರು ಹೇಗೆ ಕುತ್ಕೊಂಡು ಕಾತುರದಲ್ಲಿ ನೋಡ್ತಾ ಇದ್ದಾರೆ ಅಲ್ವಾ ಅಂತ ಹೇಳ್ತಾ ಮತ್ತೆ ಇಲ್ಲಿ ಇನ್ನೊಂದು ಸೆಕ್ಷನಿಗೆ ಬಂದೆ. ಇಲ್ಲಿ ಏನು ಆಡಿಸ್ತಿರ್ಬೋದು ಅಂತ ಕ್ಯೂರಿಯಾಸಿಟಿಲಿ ಬಂದೆ. ಸೊ ಇಲ್ಲಿ ಬೊಕೆಟಿಂದ ಬಾಲ್ ಅದು ಒಂದು ಆಡಿಸ್ತಾಯಿದ್ರು. ಆಮೇಲೆ ಸ್ಟಿಕ್ಕರ್ ಅಂಟಿಸೋದು, ಸ್ಟಿಕ್ಕರ್ ಪೇಸ್ಟಿಂಗ್ ಅನ್ನೋ ಗೇಮ್ ಅದು ಒಂದಿತ್ತು, ಅದನ್ನ ಆಟ ಆಡಿಸ್ತಾಯಿದ್ರು. ಸೊ ಅದನ್ನು ನೋಡಿಕೊಂಡು ಹಾಗೆ ಕೆಳಗಿಳಿಯೋಣ ಅಂದ್ಕೊಂಡೆ. ನೋಡಿದೆ ಏನು ಆಟ ಆಡ್ತಿರ್ಬೋದು ಅಂತ. ಸೊ ಇಲ್ಲಿ 10th ಮಕ್ಕಳಿಗೆ ಕ್ರಿಕೆಟ್ ಆಡಿಸ್ತಾಯಿದ್ರು. ಆಮೇಲೆ ಇನ್ನೊಂದು ಕಡೆ ಒಂದು ಬೇರೆ ಸೆಕ್ಷನ್ಸ್ ಮಕ್ಕಳಿದ್ದು ಅವರಿಗೆ ಒಬ್ಬರು ಮತ್ತು ಕಾಲಿಗೆ ಗಂಟು ಹಾಕಿ ರೇಸಿಂಗ್ ಬಿಟ್ಟಿದ್ದರು. ಸೊ ಅದನ್ನು ಕೂಡ ಚೆನ್ನಾಗಿತ್ತು, ಅದನ್ನು ನೋಡ್ತಾ ಇದ್ದೆ. ಕ್ರಿಕೆಟ್ ಆಡಿಸ್ತಾಯಿದ್ರು 10th ಮಕ್ಕಳಿಗೆ. ಕ್ರಿಕೆಟು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರು. ಅದನ್ನು ಕೂಡ ಕ್ಯೂರಿಯಾಸಿಟಿ ಇತ್ತು ನೋಡಲಿಕ್ಕೆ. ಮಕ್ಕಳ ಆಟ ನೋಡೋಕ್ಕೆ ಅಂತೂ ತುಂಬಾ ಖುಷಿ ಆಗುತ್ತೆ ಗಾಯ್ಸ್. ಈಗ ಹಂಗೆ ಮತ್ತು ಇನ್ನೊಂದು ಸೆಕ್ಷನ್ಗೆ ಬಂದೆ. ಇಲ್ಲಿ ಕಪ್ನ ಕರೆಕ್ಟಾಗಿ ಜೋಡಿಸಿಡಬೇಕು ಆ ಟೈಮಿಗೆ ಅನ್ನೋದೊಂದಿತ್ತು. ಸೊ ಅದನ್ನು ಚೆನ್ನಾಗಿತ್ತು ಅಂತ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಅದನ್ನು ನೋಡ್ಕೊಂಡು ಇನ್ನೊಂದು ಸೆಕ್ಷನ್ ನೋಡಿದೆ, ಅಲ್ಲೇನೋ ರಿಂಗಿನ ಆಟ ಆಡಿಸ್ತಾಯಿದ್ರು. ಸೊ ಅದು ಆದಮೇಲೆ ಹೌದಾ ಇಲ್ವಾ? ಈ ಕಡೆ ಬನ್ನಿ ಮತ್ತೊಮ್ಮೆ. ಬಸವರಾಜ್ ಅವರಿಂದ ಉತ್ತಮವಾದ ಬಿ ಹಣೆ ಬಟಾರ ಕಳ 2 ಓವರ್ ಪಂದ್ಯ ಮುಕ್ತಾಯ. 2 ಓವರ್ ಸರ್, ಲಾಸ್ಟ್ ಓವರ್. ತಮ್ಮ ಸರ ಬಸ್ ಬಾಲ್ ಮಾಡಿಸ್ಬೇಕಾರೆ ಶರತ್ತ ಬಸವರಾಜ್ ಬಾಲ್ 2 ಬಾಲ್ ಸರ್. ಇದು ಇನ್ನು ಮೊದಲೇ ಆಟ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಇತ್ತು. ಊಟ ಮಾಡ್ಕೊಂಡು ಬಂದು ಸ್ಟೇಜ್ ಪ್ರೋಗ್ರಾಮಿಗೆ ಅಂತ ಕೂತ್ಕೊಂಡ್ವಿ. ಸೊ ಸ್ಟೇಜ್ ಪ್ರೋಗ್ರಾಮಿಗೆ ಅಂತ ನಾವಿಂದ ಕೂತ್ಕೊಂಡಿದ್ವಿ. ಎಲ್ಲ ನೋಡಿ ಇದು ಸ್ಟೇಜ್ ಚೆನ್ನಾಗಿದೆನಾ. ಸೊ ಸ್ಟೇಜ್ ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ವಿದ್ಯಾರ್ಥಿ ಪ್ರತಿನಿಧಿಗಳ ಚುನಾವಣೆಯನ್ನು ಸರಿಯಾಗಿ ಬಳಸಿಕೊಂಡು ವಿದ್ಯಾರ್ಥಿ ಪ್ರತಿನಿಧಿಯಾಗಿ
ಸೊ ಸ್ಟೇಜ್ ಪ್ರೋಗ್ರಾಮ್ ಅಂತೂ ಮುಗಿದ ತಕ್ಷಣ ಆಲ್ರೆಡಿ ಎಲ್ಲ ಬಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಂತ ಹೇಳ್ತಾ ಈ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಬಾಯ್.